ಹೆಲೋ ಗೈಸ್, ವೆಲ್ಕಮ್ ಟು ಜಾವಾ ಸಿರೀಸ್ ಪಾರ್ಟ್ 1. ಇಲ್ಲಿ ನಾವು ಜಾವಾನ ಸ್ಕ್ರ್ಯಾಚಿಂದ ಕಲಿಯೋಣ. ಬಿಫೋರ್ ಸ್ಟಾರ್ಟಿಂಗ್, ಪ್ರೋಗ್ರಾಮಿಂಗ್ ಯಾಕೆ ಮಾಡ್ತೀವಿ ನಾವು? ನೀವು ನನಗೆ ಕೇಳಿದ್ರೆ, ಥಿಂಗ್ಸ್ನ ಆಟೋಮೇಟ್ ಮಾಡೋಕ್ಕೆ ಪ್ರೋಗ್ರಾಮಿಂಗ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡಿದ್ರೆ $2 ನೀವು ಇಲ್ಲಿ 8 ಕೊಟ್ಟರೆ ನಿಮಗೆ ಇಷ್ಟು ವ್ಯಾಲ್ಯೂ ಬರ್ತಾ ಇದೆ. ನಾನು ಇಲ್ಲಿ 2 ಕೊಡ್ತೀನಿ, ವ್ಯಾಲ್ಯೂ 4 ಕೊಡ್ತೀನಿ, 84 ಕೊಡ್ತೀನಿ, ನನಗೆ ಇಷ್ಟು ವ್ಯಾಲ್ಯೂ ಬರ್ತಾ ಇದೆ. ಅಂದರೆ ಇದು ಕೂಡ ಒಂದು ಪ್ರೋಗ್ರಾಮೇ ಅಲ್ವಾ? ನೀವು ನಿಮ್ಮ ಇನ್ಪುಟ್ನ ಕೊಡ್ತಾ ಇದ್ದೀರಾ, ಆದರೆ ನಿಮಗೆ ನಿಮ್ಮ ಡಿಸೈರ್ಡ್ ಔಟ್ಪುಟ್ ಬರ್ತಾ ಇದೆ. ಅಂದರೆ ನಾವು ಥಿಂಗ್ಸ್ನ ಆಟೋಮೇಟ್ ಮಾಡೋಕ್ಕೆ ಜಾವಾನ ಯೂಸ್ ಮಾಡ್ತೀವಿ. ಸೊ ನಾವು VS ಕೋಡ್ ಯೂಸ್ ಮಾಡಿಕೊಂಡು ಅಥವಾ ವಿಜುವಲ್ ಸ್ಟುಡಿಯೋ ಕೋಡ್ ಯೂಸ್ ಮಾಡಿಕೊಂಡು ನಾವು ಜಾವಾ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಟ್ ಮಾಡೋಣ. ಫಸ್ಟ್ ನಾವು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡೋಣ. ನ್ಯೂ ಜಾವಾ ಸೀರೀಸ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡೋಣ. ನಮ್ಮ ಫೋಲ್ಡರ್ ಕ್ರಿಯೇಟ್ ಆಯಿತು. ಇಲ್ಲಿ ನಾವು ಒಂದು ಫೈಲ್ನ ಕ್ರಿಯೇಟ್ ಮಾಡೋಣ. ಬೇಸಿಕ್ಸ್ ಆಫ್ ಜಾವಾ ಅಂತ ಒಂದು ಫೈಲ್ನ ಕ್ರಿಯೇಟ್ ಮಾಡೋಣ. ಯಾಕೆಂದರೆ ನಾವು ಬೇಸಿಕ್ಸ್ ಕಲಿತಾ ಇರೋದಲ್ವಾ, ಅದಕ್ಕೆ ಬೇಸಿಕ್ಸ್ ಆಫ್ ಜಾವಾ ಫೈಲ್ನ ಕ್ರಿಯೇಟ್ ಆಯಿತು. ಇದು ಫೈಲ್. ನೀವು ಫಸ್ಟ್ ಜಾವಾ ಪ್ರೋಗ್ರಾಮ್ಸ್ನ ಬರೆಯೋಕ್ಕೆ ಪಬ್ಲಿಕ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು. ಪಬ್ಲಿಕ್ ಕ್ಲಾಸ್ ಅದು ಬರೆಬಿಟ್ಟು ಇಲ್ಲಿ ನೀವು ಫೈಲ್ ನೇಮ್ ಬರಿಬೇಕು. ನೀವು ಇಲ್ಲಿ ಏನು ಬರೆದಿದ್ರೋ ಅದೇ ಇಲ್ಲಿ ಇರಬೇಕು. ಬೇಸಿಕ್ಸ್ ಆಫ್ ಜಾವಾ ಸೇಮ್ ಇರಬೇಕು. ಎಂಟರ್, ಓಪನ್ ಕ್ಲೋಸ್ ಕರ್ಲಿ ಬ್ರೇಸಸ್. ಮತ್ತೆ ನೀವು ಇದರ ಒಳಗಡೆ ಏನು ಬರಿಬೇಕಂದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ ಬರಿಬೇಕು. ಮತ್ತೆ ಇದ್ರ ಪ್ಯಾರಂಥಿಸಿಸ್ ಕೊಡ್ಬಿಟ್ಟು ಅದರ ಒಳಗಡೆ stri ಸ್ಟ್ರಿಂಗ್ ಆರ್ಕ್ಸ್ ಸ್ಟ್ರಿಂಗ್ ಓಪನ್ ಕ್ಲೋಸ್ ಕರ್ಲಿ ಬ್ರೇಸಸ್ ಆರ್ಕ್ಸ್ ಅಂತ ಕೊಡ್ಬೇಕು ನೀವು. ಇನ್ನು ಇದಕ್ಕೆ ಶಾರ್ಟ್ಕಟ್ ಕೂಡ ಇದೆ. ಫಾರ್ ಎಕ್ಸಾಂಪಲ್, ನೀವು ಇದು ಜಸ್ಟ್ PSVM ಅಂತ ಬರ್ಬಿಟ್ಟು ಎಂಟರ್ ಮಾಡಿ ಸಾಕೆಲ್ಲ ಬಂದುಬಿಡುತ್ತೆ ನಿಮಗೆ. ಇಲ್ಲಿ ನೀವು ಫ್ಲವರ್ ಬ್ರಷಸ್ ಒಳಗಡೆ ನೀವು ನಿಮ್ಮ ಮೆಜಾರಿಟಿ ಆಫ್ ಪ್ರೋಗ್ರಾಮ್ಸ್ನ ಬರಿತೀರಾ. ಇಫ್ ನೀವು ಸಿ ಕಲ್ತಿದ್ರೆ ಇದು ಟೆಕ್ನಿಕಲಿ ವಾಯ್ಡ್ ಮೇನ್ ಫಂಕ್ಷನ್ ಅಥವಾ ಇಂಟ್ ಮೇನ್ ಫಂಕ್ಷನ್ದು ವರ್ಕ್ ಮಾಡುತ್ತೆ. ಈ ಫಂಕ್ಷನ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಫಂಕ್ಷನ್. ಇವಾಗ ನೆಕ್ಸ್ಟ್ ನಾವು ಫಸ್ಟ್ ಪ್ರಿಂಟಿಂಗ್ ಮಾಡೋಣ. ಬೇಸಿಕ್ ಪ್ರಿಂಟಿಂಗ್ ಮಾಡೋಕ್ಕೆ ನಾವು sys system.out.printನ ಯೂಸ್ ಮಾಡೋಣ. ಓಪನ್ ಕ್ಲೋಸ್ ಕರ್ಲಿ ಬ್ರೇಸಸ್ ಸೆಮಿಕೋಲನ್. ಇಲ್ಲಿ ಒಳಗಡೆ ನೀವು ಏನು ಬರೀತೀರಾ, ಹೊಳಗಡೆ ನೀವು ಏನು ಬರೀತೀರಾ ಅದು ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬರೀತೀನಿ HELLO ಅಂತ ಬರಿತೀನಿ. ಇಷ್ಟೇ ನಮ್ಮದು ಬೇಸಿಕ್ ಪ್ರೋಗ್ರಾಮ್. ಇದು ಎಕ್ಸಿಕ್ಯೂಟ್ ಮಾಡೋಣ. ನೋಡಿ, ನಮಗೆ ಇಲ್ಲಿ ಹೆಲೋ ಅಂತ ಬಂದಿದೆ. ಫಾರ್ ಎಕ್ಸಾಂಪಲ್, ನಾನು ಇನ್ನೊಂದು ಎಕ್ಸಾಂಪಲ್ ಕೌ ಅಂತ ಬರಿತೀನಿ. ಕೌ ರನ್ ಪ್ರೋಗ್ರಾಮ್ ಕೌ ಅಂತ ಬಂದಿದೆ ನಮಗೆ. ಇನ್ನೊಂದು ಎಕ್ಸಾಂಪಲ್ ಅನಿಮಲ್. ಇಲ್ಲಿ ಪ್ರಿಂಟ್ ಕಾಣಿಸೋದೆ ಅಲ್ಲ, ನೀವು ಇಲ್ಲಿ ರನ್ ಬಟನ್ ಕಾಣಿಸೋದೆ ಅಲ್ಲ, ಅದು ಕ್ಲಿಕ್ ಮಾಡಬೇಕು ನೀವು. ಅನಿಮಲ್ ಬಂದಿದೆ ನಮಗೆ, ಅನಿಮಲ್ ಅಂತ ಇಲ್ಲಿ ಬಂದಿದೆ ನಮಗೆ. ಇವಾಗ ನೆಕ್ಸ್ಟ್ ಏನು ಬರ್ತೀನಿ ಅಂದರೆ system.out.print ಪ್ರಿಂಟ್ ಸೆಮಿಕೋಲನ್. ಇದರ ಒಳಗಡೆ ಕೌನ ಬರೆಯೋಣ.
ಇವಾಗ ರನ್ ಮಾಡೋಣ. ಇದೇನು ಇದು ಈ ಥರ ಬಂದಿದೆ. ಇದು ನಾವು ಸ್ವಲ್ಪ ಇದೇನಿದು ಅನಿಮಲ್ ಮತ್ತು ಕೌ ಥರ ಈ ಥರ ಬಂದಿದೆ. ನಾನು ಇಲ್ಲಿ ಬೇರೆ ಬೇರೆನಲ್ಲಿ ಬರೆದಿದ್ದೀನಲ್ಲ, ಇದು ಯಾಕೆ ಇದು ಈ ಥರ ಬಂದಿರೋದು? ಯಾಕೆ ಅಂದರೆ ಫಸ್ಟ್ ಈ ಲೈನ್ನ ಕಂಪ್ಯೂಟರ್ ನೋಡ್ತಾನೆ, ಮತ್ತು ಕಂಟ್ರೋಲ್ ಇಲ್ಲಿ ಬರುತ್ತೆ, ಇಲ್ಲಿ ಅನಿಮಲ್ ಅಂತ ಪ್ರಿಂಟ್ ಆಗುತ್ತೆ. ಈ ಆದಮೇಲೆ ಕಂಪ್ಯೂಟರ್ಗೆ ಯಾರು ಹೇಳಿಲ್ಲ, ನೀನು ನೆಕ್ಸ್ಟ್ ಲೈನ್ಗೆ ಹೋಗು ಅಂತ ಯಾರೂ ಕಂಪ್ಯೂಟರ್ಗೆ ಹೇಳಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಮೈಕ್ರೋಸಾಫ್ಟ್ ವರ್ಡಲ್ಲಿ ಏನಾದರೂ ಸೆಂಟೆನ್ಸ್ ಬರೆದ್ಬಿಟ್ಟಾದ್ಮೇಲೆ ಎಂಟರ್ನ ಕ್ಲಿಕ್ ಮಾಡ್ತೀರಾ, ನೆಕ್ಸ್ಟ್ ಲೈನ್ಗೆ ಹೋಗ್ತೀರಾ. ಆದರೆ ಕಂಪ್ಯೂಟರ್ಗೆ ಯಾರು ಹೇಳಿಲ್ಲ ನೆಕ್ಸ್ಟ್ ಲೈನ್ಗೆ ಬರಬೇಕು ಅಂತ ಅದಕ್ಕೆ ಇದು ಆದಮೇಲೆ ಇದು ಕೌನ ಡೈರೆಕ್ಟಾಗಿ ಪ್ರಿಂಟ್ ಆಗಿಬಿಡುತ್ತೆ. ಇದು ನಮಗೆ ನೆಕ್ಸ್ಟ್ ಲೈನ್ಗೆ ಬರೋಕ್ಕೆ ಒಂದು ಚಿಕ್ಕ ವಸ್ತು ಇದೆ. ಅದು ಏನಂದರೆ LN. ಇದು ಜಸ್ಟ್ ಇದು LN ಹಾಕಿದರೆ ನೀವು ಇದು ನೆಕ್ಸ್ಟ್ ಲೈನ್ಗೆ ಪ್ರಿಂಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅನಿಮಲ್ ಮತ್ತು ಕಾವು, ಅನಿಮಲ್ ಮತ್ತು ಕೌ ಬೇರೆ ಬೇರೆ ಲೈನ್ಸ್ದಲ್ಲಿ ಇದೆ. ಇವಾಗ LN ಅಂದರೆ ನೆಕ್ಸ್ಟ್ ಲೈನ್ ನಿಂದು ಕೆಲಸ. ಇಲ್ಲಿ ಎಲ್ಲೆಂದು ಯೂಸ್ ಏನಂದರೆ ನಿಮ್ಮದು ಕೆಲಸ ಆಗಿಬಿಟ್ರೆ ನೆಕ್ಸ್ಟ್ ಲೈನ್ಗೆ ಹೋಗಿ, ನಿಮ್ಮದು ಕೆಲಸ ಆಗಿಬಿಟ್ರೆ ನೆಕ್ಸ್ಟ್ ಲೈನ್ಗೆ ಹೋಗುವಂತ LN ಹೇಳ್ತಾನೆ. ಇಲ್ಲಿ ಕೂಡ LN ಹಾಕ್ತೀನಿ ನಾನು. ಇವಾಗ ಬಂದಿದೆ ನೋಡಿ ಅನಿಮಲ್ ಕೌ. ಇದು ಇವಾಗ SOUT ಇದು ಶಾರ್ಟ್ಕಟ್. ಇದಕ್ಕೆ ಇದು ಇಲ್ಲಿ ಬೇಡ. ಇದರ ಒಳಗಡೆ ಕ್ಯಾಟ್ ಕೌ. ಇವಾಗ ಇದಕ್ಕೆ ನಾನು LN ಹಾಕಿಲ್ಲ, ಮತ್ತೆ ಆದರೂ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಆಗ್ತಾ ಇದೆ. ಯಾಕೆ ಅಂದರೆ ಫಸ್ಟ್ ಕೆಲಸ ಆಗ್ಬಿಟ್ಟು ಫಸ್ಟ್ ಇದು ಕೌ ಪ್ರಿಂಟ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಕೌ ಪ್ರಿಂಟ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ, ಮತ್ತೆ ಕ್ಯಾಟ್ ಪ್ರಿಂಟ್ ಆಯಿತು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಫಸ್ಟ್ ಕಂಟ್ರೋಲ್ ಅನಿಮಲಲ್ಲಿ ಬರುತ್ತೆ, ಅನಿಮಲ್ ಪ್ರಿಂಟ್ ಆಯಿತು, ಮತ್ತು ಇಲ್ಲಿ LN ಕಾಣಿಸ್ತು ಅವನಿಗೆ. LN ನೆಕ್ಸ್ಟ್ ಲೈನ್ಗೆ ಹೋಗು ಅಂತ ಹೇಳ್ತಾನೆ ಕಂಪ್ಯೂಟರ್. ಮತ್ತು ನೆಕ್ಸ್ಟ್ ಲೈನ್ ಪ್ರಿಂಟ್ ಆಗುತ್ತೆ, ಏನದು ಕೌ ಪ್ರಿಂಟ್ ಆಗುತ್ತೆ, ಮತ್ತು LN ಇದೆ ಇದರಲ್ಲಿ. ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ, ಇಲ್ಲಿ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ, ಮತ್ತು ಕ್ಯಾಟ್ ಇದೆ, ಕ್ಯಾಟ್ ಪ್ರಿಂಟ್ ಆಗುತ್ತೆ ಅಷ್ಟೇ. LN ಇಲ್ಲ ಇಲ್ಲಿ, ಅದಕ್ಕೆ ಪ್ರಿಂಟ್ ಆಗಲ್ಲ ನೆಕ್ಸ್ಟ್ ಲೈನ್. ನೀವು ಜಸ್ಟ್ ಸಿಂಪ್ಲಿ ಅಂದ್ಕೊಳ್ಳಿ, LN ಅಂದರೆ ನೆಕ್ಸ್ಟ್ ಲೈನ್, ಈ ಕೆಲಸ ಇತ್ತಾ ನೆಕ್ಸ್ಟ್ ಲೈನ್ಗೆ ಹೋಗು ಅಷ್ಟೇ. ಇನ್ನು ಎಕ್ಸಾಂಪಲ್, ನೀವು 4 ಸೆಂಟೆನ್ಸ್ ನೀವು ಪ್ರಿಂಟ್ ಮಾಡಬೇಕು. ಇನ್ನು ಸೌಟ್ ಗುಡ್ ಬಾಯ್. ಕ್ಯಾಟ್ ಈಸ್ ಎ ಗುಡ್ ಬಾಯ್. ನೆಕ್ಸ್ಟ್ ನೋಡೋಣ ಏನು ಬಂದಿದೆ. ಇಲ್ಲಿ ನಾವು LN ಹಾಕಿಲ್ಲ. ಇಲ್ಲಿ ಅನಿಮಲ್ ಕೌ ಕ್ಯಾಟ್ ಈಸ್ ಗುಡ್ ಬಾಯ್ ಅಷ್ಟೇ. ಇವತ್ತಿಗೆ ಇಷ್ಟೇ ಸಾಕು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಂಬರ್ಸ್ನ ಪ್ರಿಂಟ್ ಮಾಡೋಣ, ಮತ್ತು ಇನ್ನು ಹೆಂಗೆ ಸ್ಟ್ರಿಂಗ್ಸ್ನ ಪ್ರಿಂಟ್ ಮಾಡೋದು ಕಲಿಯೋಣ.